ನಾರಾಯಣ ಅವರೇ ತನ್ನ ಕಣ್ಣಿನ ನೋಟವನ್ನು ಒಂದೇ ಕಡೆ ಗುರಿ ಇಟ್ಟಿದ್ದಾರೆ. ಇದು ಬಹಳ ಅತಿಶಯ. ಲಾಸರ್ ಅವರು ಕೈ ತೋರಿಸಿದ್ರು ಕೂಡ ಅವರ ದೃಷ್ಟಿ ಅಲುಗಾಡ್ತಾ ಇಲ್ಲ, ನೇರವಾಗಿ ನೋಡ್ತಾ ಇದ್ದಾರೆ. ಅವ್ರು ಗೆದ್ದಿದ್ದಾರೆ. ನಾರಾಯಣ ಅವರಿಗೆ ಬಹುಮಾನ ಕೊಡೋದಕ್ಕೆ ಲಾಸರ್ ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಬೇಗ ಬೇಗ ಇಳೀರಿ, ನಮ್ ಸ್ಟಾಪ್ ಬಂತು. ಅಯ್ಯೋ ಎಷ್ಟೊತ್ತು ಮಾಡ್ತೀರಪ್ಪ. ಅಕ್ಕ ಇಳಿಯಕ್ಕ ಬೇಗ, ಇಲ್ಲ ದಾರಿನಾದ್ರೂ ಬಿಡಿ. ಹಿಡೀರಿ, ಸಂತೋಷವಾಗಿ ತಗೊಳ್ಳಿ. ಏನಿದು? ತೆಗೆದ್ ನೋಡಿ. ಕುಮಾರ, ಅದು ಫ್ರಿಡ್ಜ್ ಇರ್ಬೋದು. ಫ್ರಿಡ್ಜ್? ಲೋ, ಫ್ರಿಡ್ಜ್ ಅಂದ್ರೆ ಅಲ್ಮರ ಸೈಜ್ ಅಲ್ಲಿ ದೊಡ್ಡದಾಗಿರುತ್ತೆ. ಇದನ್ನ ನೋಡಿದ್ರೆ ಇಲಿಗೂಡ್ ಸೈಜ್ ಅಲ್ಲಿ ಇದೆ. ಇಲಿಗೂಡೆ ಇರ್ಬೋದು. ಸುಮ್ನೆ ಎಲ್ಲರೂ ನಮ್ ಕಡೆನೇ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡಿ, ನಮ್ಗೇನು. ಆದ್ರೂ ಅವ್ರು ಯಾಕೆ ಹೀಗೆ ನೋಡ್ತಿದಾರೆ? ಹೊಟ್ಟೆ ಕಿಚ್ಚಲ್ಲ, ಈ ಕಾಯಿಲೆಗೆ ಬೇರೆ ಹೆಸರಿದೆ. ನೀವ್ ಆನ್ ಮಾಡಿ ನೋಡಿ. ನೀವ್ ಜ್ಯೂಸ್ ಮಾಡಿದ್ಮೇಲೆ ನಾನು ಹೋಗೋದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋದು. ತಿಂಗಳ ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಈ ಅಂಗಡಿನ ಜಪ್ತಿ ಮಾಡ್ತೀನಿ. ನನ್ನ ಸಂಬಳದಲ್ಲೇ ಹಿಡಿತಾರೆ. ಹೇಳ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿದೆಯಲ್ಲ, ನಾನು ನಿಮಗೆ ದುಡ್ಡು ಕೊಡಲ್ಲ. ಇದ್ರ ಕೆಲ್ಸ ಹೋಯ್ತು ಕುಮಾರ. ನನಗ್ ಬೇಡ, ಅದನ್ನ ನೀವೇ ಕುಡೀರಿ. ಅದೇ ಹೇಗೆ? ನೀವೇ ತಂದಿದ್ದು ನೀವೇ ಕುಡಿಬೇಕು. ತಗೊಳ್ಳಿ. ನೋಡಿ, ನೀವೇ ಹೇಳಿದ್ರಲ್ಲ, ತಗೊಳ್ಳಿ. ಹಲ್ಲು ಕಿಸಿದ್ರೆ ಬಾಯಲ್ಲಿರೋ ಹಲ್ಲು ಉದುರಿಸ್ತೀನಿ. ಬೇರೆ ಕೆಲಸ ಇಲ್ವಾ? ಅಲ್ಲ ಕುಮಾರ, ಮೊದ್ಲು ನೀನೊಂದು ಮದುವೆ ಮಾಡ್ಕೋ, ನಿನ್ ದುಃಖ ಎಲ್ಲ ಕಡಿಮೆ ಆಗುತ್ತೆ. ಬಿಟ್ಟಿ ಆಗ್ಬೇಕು. ನೀನ್ ಉದ್ಧಾರ ಆಗಲ್ಲ ಬಿಡು. ಏನ್ ಹೇಳಿ ಏನ್ ಪ್ರಯೋಜನ? ಬೆಳಗ್ಗೆ ಸಂಜೆ ಜೊಲ್ ಬಿಡ್ತಾ ಇರ್ಬೇಕಷ್ಟೇನೆ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಅಳೋದು ನಿಲ್ಸಿ, ನಿಲ್ಸಿ. ಅವತ್ ಕೊಳಲು ಊದುವಾಗ್ಲೇ ನನಗ ಅನುಮಾನ ಬಂದಿತ್ತು, ಇದ್ರಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಅಂತ. ಅದನ್ನ ಕೊಡು ಇಲ್ಲಿ. ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲಮ್ಮ? ಏನ್ ಕಾಣಿಸ್ತಿಲ್ಲ ಅಂತಿದ್ದೀರಾ? ಯಾವಳದು ಊರ್ ಸುತ್ತವಳು ನಿಂಗ್ ಮ್ಯಾಕ್ಸಿ ಇಸ್ಕೊಟ್ಟಿದ್ದು? ಮ್ಯಾಕ್ಸಿನ? ಅದೇನಾದ್ರೂ ಆಗಿರ್ಲಿ,
ಯಾವ ಊರ್ ಸುತ್ತುವಂತ ಹೆಣ್ಣು ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಸುಳ್ಳು ಹೇಳ್ತೀಯಾ? ಊರವರೆಲ್ಲ ಅದನ್ನೇ ಮಾತಾಡ್ಕೊಂಡಿದ್ದಾರೆ. ನಾನ್ ಯಾಕಮ್ಮ ಸುಳ್ಳು ಹೇಳಿ? ನೋಡಿ, ನಿಮ್ 3 ಜನರ ಮೇಲೂ ಆಣೆ ಮಾಡಿ ಹೇಳ್ತೀನಿ, ನನಗೆ ಯಾವ ಊರ್ ಸುತ್ತೋ ಹೆಣ್ಣು ಮ್ಯಾಕ್ಸಿನ ತಂದು ಕೊಟ್ಟಿಲ್ಲ. ನಿಜ ಹೇಳ್ತಿದ್ಯೇನೋ? ತಲೆ ಎಗ್ರೋಗ್ಬಿಡತ್ತೆ. ಅಯ್ಯೋ, ಯಾವ ಊರ್ ಸುತ್ತೋ ಹೆಣ್ಣು ಕೂಡ ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ನಾನು ಆವಾಗ್ಲೇ ಹೇಳಿಲ್ವಮ್ಮ, ನನ್ ಮಗ ಯಾವ ಹೆಣ್ಮಕ್ಳು ಮುಖಾನು ನೋಡಲ್ಲ ಅಂತ. ನಾವು ಹಾಗಲ್ವಲ್ಲ ಅವನ್ನ ಬೆಳೆಸಿದ್ದು. ನಾರಾಯಣ, ಸ್ನಾನ ಮಾಡಿ ಊಟ ಮಾಡಕ್ ಬಾಪ್ಪ. ಅಪ್ಪ ದೇವ್ರೆ, ನಾನು ಸತ್ಯನ ಬಿಟ್ಟು ಅವ್ರ ಹತ್ರ ಬೇರೆ ಏನೂ ಹೇಳಿಲ್ಲ. ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಆಸೆ ಪಡ್ತಿದ್ರಲ್ಲ, ನಾಳೆ ಮಧ್ಯಾಹ್ನ ಹೋಗೋಣ. ಒಳ್ಳೆ ದರ್ಶನ ಸಿಕ್ತು ಅಲ್ವಾ ಅಜ್ಜಿ? ಅಜ್ಜಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡ? ನಿನ್ಗ್ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಮನೆಗೊಂದೊಳ್ಳೆ ಸೊಸೆ ಬರ್ಲಿ ಅಂತಾನು ಕೇಳ್ಕೊಂಡ್ವಿ. ನೀವು ಸ್ಕೂಲ್ ಟೀಚರ್ ಶ್ರೀದೇವಿ ಅಲ್ವಾ? ಹೌದು. ನಾನೇ ನೋಡಿದ್ ನಿಮ್ಮನ್ನ. ಮತ್ತೆ ಆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇದೆಯಲ್ಲ, ನಾರಾಯಣ್. ಹಾ, ಸ್ವಾತಂತ್ರ್ಯ ದಿನದಂದು ಅಲ್ಲಿಗೆ ಬಂದಿದ್ದೆ. ಕಣ್ಮೆಟಿಕ್ಸೋ ಸ್ಪರ್ಧೆಯಲ್ಲಿ ನೀವೇ ಅಲ್ವಾ ಗೆದ್ದಿದ್ದು? ನನಗೇನೆ. ಇವರು ಅಮ್ಮ, ಇವರು ಅಜ್ಜಿ. ಇವ್ರು ಯಾರು? ನಿಮ್ಮ ಅಜ್ಜಿನಾ? ಅಮ್ಮ 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 ಅಂತೆ. ನಿಮ್ ಕುಟುಂಬದ ಬಗ್ಗೆ ತುಂಬಾ ಕೇಳಿದೀನಿ. ಪಟೇಲ್ರು ಗೋಪಿನಾಥ್ ಅವರ ದೂರದ ಸಂಬಂಧಿ. ಎಷ್ಟ್ ದಿನ ಇರ್ತೀರಾ ಇಲ್ಲಿ? ಇವತ್ತೇ ಹೋಗ್ತೀರಾ? ಇಲ್ಲ, ನಾಳೆ ಹೋಗ್ತಾರೆ. ಹೌದು, ಎಲ್ಲಿ ಉಳ್ಕೊಂಡಿದ್ದೀರಾ? ಗುರುವಾರಪ್ಪನ್ ಲಾಡ್ಜಲ್ಲಿ. ಹಾ, ನಾವು ಅಲ್ಲೇ ಉಳ್ಕೊಂಡಿರೋದು. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ ಬನ್ನಿ, ರೂಮಲ್ಲಿ ಮಾತಾಡೋಣ. ಸರಿ. ಹಾ, ಅಮ್ಮ ಬನ್ನಿ. ಆ ಕಾಲದಲ್ಲಿ ಅವ್ರ ಕುಟುಂಬದ ಬಗ್ಗೆ ಎಷ್ಟು ಹೆಸರಿದೆ. ಆ ಹುಡುಗಿನ ಅವ್ರ ಅಮ್ಮನ ನಾವು ಹತ್ರದಿಂದ ನೋಡಿದೆ, ನಮ್ ಪುಣ್ಯ. ನಿಜ ಹೇಳ್ತೀನಿ, ಆ ಹುಡ್ಗಿನ ಸುಮ್ನೆ ಹೊಗಳೋದಲ್ಲ. ಆ ಸೀರೆಲಿ ಆ ಹುಡ್ಗಿನ ನೋಡ್ತಾ ಇದ್ರೆ ಒಳ್ಳೆ ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಲು. ಹುಡುಗಿ ನೋಡಿದ್ರೆ ಎಂತ ಸೌಂದರ್ಯ. ನಿನಗೆ ಹೇಗೋ ಆ ಹುಡುಗಿ ಪರಿಚಯ ಆಗಿದ್ದು? ನನಗೇಲ್ ಗೊತ್ತು, ಅವತ್ಯಾವತ್ತ ನೋಡಿದ್ದೆ ಅಷ್ಟೆ. ಆ ಹುಡುಗಿ ನಡವಳಿಕೆನ ನೋಡಿದ್ರ ನೀವು? ಅವಶ್ಯಕತೆ ಇಲ್ದೆ ಒಂದ್ ಮಾತು ಆಡ್ಲಿಲ್ವಲ್ಲ. ಅದಕ್ಕೆ ಹೇಳೋದು, ದೊಡ್ಡ ಕುಟುಂಬದವ್ರು ಅಂದ್ರೆ ಹೀಗೇ ಇರ್ತಾರೆ. ನಾರಾಯಣನ್ಗೆ ಅವಳನ್ನೇ ನೋಡಿದ್ರೆ ಹೇಗೆ? ಆದ್ರೂ ಏನೋ ಒಂದ್ ಕಡಿಮೆ ಅಂತ ಅನ್ನಿಸ್ತಿದೆ. ಸಾಕ್, ನಿಲ್ಲಿಸ್ತೀರಾ? ಯಾರನ್ನ ನೋಡಿದ್ರು ಮದ್ವೆ ವಿಚಾರನೆ. ದೇವಸ್ಥಾನಕ್ಕೆ ಹೋಗೋ ಟೈಮ್ ಆಯ್ತು. ಪ್ರಸಾದ ಚೀಟಿಯಲ್ಲಿ ಅಮ್ಮ ಹತ್ರನೇ ಇದೆ. ತಗೋ. ಏನಪ್ಪ, ಹಾಗೆ ಎಲೆ ಅಡ್ಕೆನು ತಂದ್ಬಿಡು. ಸರಿ. ಈ ಸಂಬಂಧನೇ ನೋಡ್ಬಿಡೋಣ.